ಎರಡನೇ ಚಾಪ್ಟರ್ ಶುರು ಮಾಡೋಣ. ಎಸ್ ಸರ್. ಎಸ್. ಹಾಂ ಸರ್. ಹಾಯ್. ನೋಡಿ ಈ ನೋಡಿ ಇಲ್ಲಿವರೆಗೂ ನಾವು ಯಾವುದ್ರ ಬಗ್ಗೆ ಮಾತಾಡಿದ್ವಿ ಅಂದರೆ ಪದಗಳ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಪದಗಳನ್ನು ಜೋಡಿಸಿ ಅಕ್ಷರ ಹೇಗೆ ಮಾಡೋದು ಅನ್ನೋದನ್ನ ನೋಡಿದ್ವಿ. ಆಮೇಲೆ ಪದಗಳಲ್ಲಿ ಹೇಳಬೇಕು ಅಂದರೆ ನಾಮಪದ ನೋಡಿದ್ವಿ, ನೌನ್, ಆಮೇಲೆ ಕ್ರಿಯಾಪದ ನೋಡಿದ್ವಿ, ವರ್ಬ್. ಸೊ ಈಗ ಈ ಚಾಪ್ಟ್ರಲ್ಲಿ ಏನು ನೋಡ್ತೀವಿ ಅಂದರೆ ವಿಶೇಷಣ ಅಂದರೆ ಅಡ್ಜೆಕ್ಟಿವ್, ಅಂದರೆ ಬಣ್ಣಿಸೋದು, ವರ್ಣಿಸೋದು. ಅವ್ವ ಆ ಬಿಲ್ಡಿಂಗ್ ನೋಡಿ ಎಷ್ಟು ಎತ್ತರವಾಗಿದೆ, ಅವ್ವ ಆ ಮೂವಿ ಎಷ್ಟು ಸಖತ್ತಾಗಿದೆ, ಈ ಥರ ಸಖತ್ತಾಗಿದೆ, ಎತ್ತರವಾಗಿದೆ, ಈ ವರ್ಣನೆ ಮಾಡೋದನ್ನ ಈ ಚಾಪ್ಟ್ರಲ್ಲಿ ಕಲಿತೀವಿ. ಉದಾಹರಣೆಗೆ ಇಲ್ಲಿದೆ ನೋಡಿ, ಸಕುರ ಸುಂದರವಾಗಿದೆ, ಸುಂದರ. ಫುಜಿ ಪರ್ವತ ಎತ್ತರವಾಗಿದೆ, ಎತ್ತರ. ಸಕುರ ಸುಂದರವಾದ ಹೂವು, ಹೂವನ್ನು ಬಣ್ಣಿಸ್ತಾ ಇದೆ ಸುಂದರ ಅನ್ನೋ ಪದ. ನಾವೇನು ಮಾಡ್ತೀವಿ, ಇದನ್ನು ಬಣ್ಣಿಸ್ಬೇಕಾದ್ರೆ ವಾದ ಅಂತ ಸೇರಿಸ್ತೀವಿ. ಅದು ಜಾಪನೀಸಲ್ಲಿದೆ, ಹೇಳ್ತೀನಿ. ಫುಜಿ ಪರ್ವತ ಎತ್ತರವಾದ ಪರ್ವತ. ಎಸ್. ಆಮೇಲೆ ಇಲ್ಲಿ ನೋಡಿ, ನಮ್ಮ ಕನ್ನಡದಲ್ಲಿ ಎರಡು ಥರ ಇದೆ ಅಡ್ಜೆಕ್ಟಿವ್ ಎರಡು ಥರ ಇದೆ. ಓಕೆ, ಜಾಪನೀಸಲ್ಲಿ ಹೇಳ್ತೀನಿ ಫಸ್ಟ್. ಒಂದು ಈ ಅಡ್ಜೆಕ್ಟಿವ್ ಅಂತ, ಈ ಅಡ್ಜೆಕ್ಟಿವು. ಇನ್ನೊಂದು ನಾ ಅಡ್ಜೆಕ್ಟಿವ್. ಎರಡು ಥರ ಬರುತ್ತೆ. ಎರಡು ರೀತಿ ನೀವು ನಾಮಪದನ ಬಳಸ್ಬೋದು. ಒಂದು ಈ ಅಡ್ಜೆಕ್ಟಿವ್ ಉಪಯೋಗಿಸ್ಬಿಟ್ಟು ಒಂದು ನಾ ಅಡ್ಜೆಕ್ಟಿವ್ ಉಪಯೋಗಿಸಿ. ಎಸ್. ಉದಾಹರಣೆಗೆ ಏನು ಮಾಡಲಿ, ಈಗಲೇ ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಲ, ಇಲ್ಲ ಎಕ್ಸಸೈಸ್ಗೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲ? ಓಕೆ, ಎಕ್ಸಸೈಸ್ ಹೋಗ್ಬಿಟ್ಟೆ ಎಕ್ಸ್ಪ್ಲೇನ್ ಮಾಡೋಣ. ಈಗ ಜಸ್ಟ್ ತಲೆ ಇಟ್ಕೊಳ್ಳಿ. ಎರಡು ರೀತಿ ನಾವು ನಾಮಪದನ ವರ್ಣಿಸ್ಬೋದು. ಒಂದು ಈ ಅಡ್ಜೆಕ್ಟಿವಿಂದ, ಒಂದು ನಾ ಅಡ್ಜೆಕ್ಟಿವಿಂದ. ಇದಾಯಿತು. ಅದೇ ಇದಿಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟು ತೊತ್ತೆಮೋ ಅಮರಿ. ಓಕೆ ಬಿಡಿ, ಎಕ್ಸಸೈಸಿಗೆ ಹೋಗ್ಬಿಟ್ಟು ಇಲ್ಲಿಗೆ ವಾಪಸ್ ಬರೋಣ. ಎಸ್. ಈಗ ವೊಕ್ಯಾಬ್ಯುಲರಿ ಇದೆ. ಇಲ್ಲಿ ನಾವು ನೋಡೋಣ ಈ ಅಡ್ಜೆಕ್ಟಿವ್ ಯಾವುದು, ನಾ ಅಡ್ಜೆಕ್ಟಿವ್ ಯಾವುದು. ಫಸ್ಟು ರಘುಸನ್. ಹ್ಯಾನ್ಸಮ್. ನೋಡಿ, ಇದು ಇಂಗ್ಲೀಷ್ ವರ್ಡಿಂದ ಬಂದಿದೆ. ಹ್ಯಾಂಡ್ಸಮ್ನ ಅವರು ಹ್ಯಾನ್ಸಮ್ ಅಂತಾರೆ. ಇದನ್ನ ಹ್ಯಾಂಡ್ಸಮ್ ಅಲ್ವಾ, ಇದನ್ನ ಯಾರಿಗೆ ಬಳಸ್ತೀವಿ? ಹುಡುಗರಿಗೆ ಬಳಸ್ತೀವಿ. ಹುಡುಗ ನೀವೇನು ಕಳ್ತೀರಾ? ಓಕೆ, ಹುಡುಗರ ಬಗ್ಗೆ ನಾವು ಯಾವ ಪದ ನೋಡಿದೀವಿ ಇಲ್ಲಿವರೆಗೂ? ಹುಡುಗ, ಗಕ್ಸೆ. ಗಕ್ಸೆನ ಬಣ್ಣಿಸಿ ನೋಡೋಣ. ಹಂಗೆ ಹೇಳ್ಬೋದು ನಾವು. ಹ್ಯಾಂಡ್ಸಮ್ ದೇಸ್. ಇನ್ನೊಂದು ಥರ ಹೇಳ್ಬೋದು, ಏನಂತ ಕನ್ನಡದಲ್ಲಿ? ಹ್ಯಾಂಡ್ಸಮ್ ಆದ, ಇಲ್ಲ ಹೆಂಗಿದೆ ಹ್ಯಾಂಡ್ಸಮ್? ಓಕೆ, ಒಂದು ನಿಮಿಷ. ಒಂದು ನಿಮಿಷ. ಗಕ್ಸೆ ಅಂತಿದೆಯಾ? ಗಕ್ಸೆ ದೇಸ್ ಅಂತಿದ್ದೀವಿ. ಹ್ಯಾಂಡ್ಸಮ್ನ ಗಕ್ಸೆ ದೇಸ್ ಅಂತೀವಿ. ಹ್ಯಾಂಡ್ಸಮ್ ಆದ ಏನಂತೀವಿ ಕನ್ನಡದಲ್ಲಿ? ಹ್ಯಾಂಡ್ಸಮ್ ಆದ ಸ್ಟೂಡೆಂಟ್. ಅದೇ ಥರ ಹ್ಯಾಂಡ್ಸಮ್ನ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಇಲ್ಲಿ ನೋ ಬರಲ್ಲ. ನಾವು ನೋ ಉಪಯೋಗಿಸೋದು ಯಾವಾಗ? ನಾಮಪದನ ಇನ್ನೊಂದು ನಾಮಪದಕ್ಕೆ ಸೇರಿಸ್ಬೇಕಾರೆ. ಇಲ್ಲಿ ನಾವು ಈ ಗಕ್ಸೆ ಅನ್ನೋ ಈ ಸ್ಟೂಡೆಂಟ್ ಅನ್ನೋದನ್ನ ಬಣ್ಣಿಸ್ತಾ ಇದ್ದೀವಿ. ನಾವು ಎರಡು ರೀತಿ ಬಣ್ಣಿಸ್ಬೋದು ಗಕ್ಸೆನ. ಒಂದು ನಾ ಅಡ್ಜೆಕ್ಟಿವಿಂದ, ಇಲ್ಲಿದೆ ನೋಡಿ ನಾ ಅಡ್ಜೆಕ್ಟಿವು.
ಇನ್ನೊಂದು ಹ್ಮ್ ಈ ಅಡ್ಜೆಕ್ಟಿವ್. ಓಕೆ ನಾ ನೀ ನಾ ಮತ್ತು ಈ. ಈ ಹ್ಮ್ ಅದು ಹೇಳ್ತೀನಿ ತಳಿ ಮುಂದೋದಿ ಹೇಳ್ತೀನಿ. ಹ್ಮ್. ಕಿರೈ ಕಿರೆ. ಕಿರೈ ಓಕೆ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಈಗ ಹೂವು ತೊಗೊತೀನಿ, ಹ್ಮ್ ಹನ, ಹೂವು. ಈಗ ಹೂವನ್ನ ಹ್ಮ್ ಬಣ್ಣಿಸಿ, ಈ ಈ ಅಡ್ಜೆಕ್ಟಿವ್ ತೊಗೊಂಡು. ಓಕೆ ಅನ ಅನವ ಅನವ ಕಿರೈ ದಿಸ್ ಕಿರೆ ದಿಸ್ ಆ ಥರ ಹೇಳ್ತೀರಾ? ಹಾಂ. ಈಗ ಸುಂದರವಾದ ಹೂವು ಅಂತ ಹೇಳಿ. ಕಿರೈ 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 ನೋ ಇದು ಕಿರೆ ನಾ. ಕಿರೈನ ಅನಾದಿಸ್. ಈ ಥರ ಹೇಳಬೇಕು. ಕಿರೆ ಹನದೆಸ್ ಹೇಳಕ್ಕೆ ಬರಲ್ಲ. ನಾವು ಹೆಂಗೆ ಸುಂದರ ಹೂವು ಅಂತೀವೋ ಆ ಥರ ಹೇಳ್ತೀವೋ, ಇಲ್ಲ, ನಾವು ಸುಂದರವಾದ ಹೂವು ಅಂತೀವಿ. ಸುಂದರವಾದ ಹೂವು ಕಿರೈನ ಅನಾದಿಸ್. ಎಸ್, ಓಕೆ ಆ ಥರ ನಾವು ಹೇಳ್ಬೇಕು. ವಾದ. ಸೊ ಇಲ್ಲಿ ವಾದ ಒಂದು ಸಿಕ್ತು. ಒಂದು ಡೌಟ್, ಇಲ್ಲಿ ಇವೆರಡು ಯೂಸ್ ಮಾಡಿದೇವಲ್ಲ, ನಾ ಅಡ್ಜೆಕ್ಟಿವ್ ಆಮೇಲೆ ಈ ಅಡ್ಜೆಕ್ಟಿವ್, ಇವೆರಡು ಅಂದ್ರೆ ಇದು ಏನು ಬಣ್ಣಿಸ್ತೀವಿ, ನೌನ್ನ ಬಣ್ಣಿಸ್ತೀವಿ. ಬಣ್ಣಿಸೋದಕ್ಕೆ ಇವನ್ನ ಯೂಸ್ ಮಾಡ್ತೀವಿ. ಹೌದು, ಯಪ್. ಈಗ ಹೂವು ಇದೆ, ಹೂವನ್ನ ಬಣ್ಣಿಸ್ಬೇಕು. ಚೆನ್ನಾಗಿದೆ, ಅದು ಸುಂದರವಾಗಿದೆ, ಸುಂದರವಾದ ಹೂವು. ಸೊ ಜಪನೀಸಲ್ಲಿ ಏನು ಸುಂದರ ಅನ್ನೋಕ್ಕೆ ಕಿರೆ. ಜಸ್ಟ್ ಹೂವ ಇದೆ ಅನ್ನಕ್ಕೆ ಹಿಂಗಂತೀವಿ. ಏನು ಜಸ್ಟ್ ಏನು? ಹೂವ ಇದೆ ಅನ್ನಕ್ಕೆ ಹೋನ್ದೆಸ್ ಅಂತೀವಿ. ಹೂವ ಸುಂದರವಾಗಿದೆ ಅನ್ನಕ್ಕೆ ಹೋನ್ವಾ ಕಿರೇನ ದೆಸ್. ಹನವ ಕಿರೆ ದೆಸ್. ಅದು ಅಲ್ಲಿಗೆ ಬರೋಣ, ಅಲ್ಲಿಗೆ ಬರೋಣ. ಓಕೆ, ಅದಿನ್ನು ಮುಂದೆ ಬರೋಣ. ಈಗ ಈ ಸ್ಟೇಜಲ್ಲಿ ಏನು ಅರ್ಥ ಮಾಡ್ಕೊಳ್ಳಿ ಅಂದರೆ, ಎರಡು ರೀತಿ ಅಡ್ಜೆಕ್ಟಿವ್ ಇದೆ, ನಾ ಮತ್ತು ಈ. ಅವೆರಡನ್ನ ನಾವು ಬಳಸಿ ಒಂದು ನೌನನ್ನ ಬಣ್ಣಿಸ್ತೀವಿ. ನಾವು ಈಗ ಆ ಪದನ ನೋಡ್ತಾ ಇದ್ದೀವಿ ಯಾವುದು ಅಂತ. ನೆಕ್ಸ್ಟ್ ಶಿಜೋಕಾ. ಓಕೆ, ನಿಧಾನ ಓದಿ. ಶಿಜೋಕಾ. ಝೋ ಅಲ್ಲ, ಝು. ಶಿಜುಕಾ. ಶಿಜುಕಾ. ಇದು ಶಿಜುಕಾನ. ಇದು ಏನಂತೆ? ಕ್ವೈಟ್, ನಿಶಬ್ದ. ಸೊ ನಾವೆಲ್ಲಿ ಹೇಳ್ತೀವಿ ನಿಶಬ್ದ? ಯಾವ್ದಕ್ಕೆ ಬಳಸ್ತೀವಿ? ಒಂದು ಜಾಗನ, ನಿಶಬ್ದವಾದ ಜಾಗ. ಹೇಳ್ಬೋದ ಹಂಗೆ? ಹೇಳ್ಬೋದು. ಈ ಜಾಗ ಭಾಳ ನಿಶಬ್ದವಾಗಿದೆ, ಇಲ್ಲಾಂದರೆ ಹಿಂಗೆ ಹೇಳು, ನಿಶಬ್ದವಾದ ಜಾಗ. ಸೊ ಜಾಗ ಏನು? ನಮ್ಮ ನಾಮಪದ. ತೊಕೊರೋ ಅಂತೀವಿ ಜಾಗಕ್ಕೆ. ಸೊ ಅದನ್ನು ಬಳಸಿ. ಶಿಜುಕಾ ಅಡ್ಜೆಕ್ಟಿವ್ ಇದೆ, ನಾಮಪದ ಜಾಗ ಇದೆ, ತೊಕೊರೋ ಇದು ನೀವು ಬಣ್ಣಿಸಿ. ಹೇಳ್ಬೋದು. ಓಕೆ, ಇವನು ಭಾಳ ಶಿಜುಕಾನ ಹಿತೋದೆಸ್. ಶಿಜುಕಾ ಅಂತ ಹೇಳಲ್ಲ, ಒತೋನಾಶಿ ಅಂತ ಹೇಳ್ತೀವಿ. ಇದು ಬರಲ್ಲ. ಇದು ಶಿಜುಕಾ. ನಾವು ಹಿಂಗೆ ನಿಶಬ್ದ ಮನುಷ್ಯಂಗೆ ನಾವು ಹೇಳ್ತೀವ ನಿಶಬ್ದವಾದ ಮನುಷ್ಯ ಅಂತವ. ಎಲ್ಲ ಹೇಳಿ ಕೇಳಿದಿರಾ? ಇಲ್ಲ, ಅದೇ ಥರ. ಸೊ ಶಿಜುಕನ ಮಚಿ ಒಂದು ಊರು, ಇಲ್ಲ ಜಾಗ. ಶಿಜುಕನ ಅದೇ ಜಾಗ, ಊರು ಜಾಗ ಎರಡು ಒಂದೇ. ಜಾಗಕ್ಕೆ ಏನಂದ್ರೆ ನೀವು ತೊಕೊರೋ. ಶಿಜುಕಾನ ತೊಕೊರೋ. ನಾ ಅನ್ನೋದು ವಾದ. ಶಿಜುಕಾನ ತೊಕೊರೋ. ಎಸ್, ವಾದ. ಹಂಗೆ. ಸೊ ಈ ಥರ ನಾವು ಒಂದು ಅಡ್ಜೆಕ್ಟಿವ್ ಇದೆ, ಒಂದು ನೌನ್ ಇದೆ, ಅವೆರಡು ಸೇರಿಸಿ ಹೇಳಬೇಕು ಅಂದರೆ ವಾದ ಬರುತ್ತೆ, ನಾ ಬರುತ್ತೆ, ಇಲ್ಲಾಂದರೆ ಈ ಬರುತ್ತೆ. ಈಗ ನಾವು ನಾ ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನಿಗಿಯಾಕ ಅಂದರೆ ಲೈವ್ಲಿ ಅಂತ. ಸೊ ಲೈವ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ? ಲೈವ್ಲಿ ಅಂದರೆ ಜಾಗ ಬಗ್ಗೆ. ಮತ್ತೆ ಭಾಳ ಲೈವ್ಲಿ ಆಗಿದೆ ಈ ಜಾಗ. ಸೊ ಲೈವ್ಲಿ ಜಾಗ ಜಪನೀಸಲ್ಲಿ ನಿಗಿಯಾಕನ ಮಚಿದೆಸ್. ನಿಗಿಯಾಕ ಮಚಿದೆಸ್ ಹೇಳಲ್ಲ, ನಾ ಬರಲೇಬೇಕು. ನಿಗಿಯಾಕನ ಮಚಿದೆಸ್. ಎಸ್, ಹಂಗೆ. ನೆಕ್ಸ್ಟ್ ಒಂದೊಂದೇ ಓದಿ ನಿಧಾನಕ್ಕೆ. ನಿಧಾನಕ್ಕೆ. ಇಲ್ಲಿ ಎಳಿಬೇಕು. ಯುಮೆ. ಇಲ್ಲಿ ಎಳಿಬೇಕು, ದೀರ್ಘಾಕ್ಷರ ಅಲ್ವಾ? ಯುಮೆ ಅಂದರೆ ಫೇಮಸ್, ಪ್ರಸಿದ್ಧ ಅಂತ. ಈಗ ನಾವಂತೀವಿ ಜಾಗ ಪ್ರಸಿದ್ಧವಾದ ಜಾಗ ಅಂತೀವಿ. ಪ್ರಸಿದ್ಧ ಜಾಗ
ಅಂತೀವ. ಈಗ ಅದನ್ನು ಹೇಳ್ತಾರೆ ನಾವು ವಾದ ಬಿಟ್ಬಿಟ್ಟು ಪ್ರಸಿದ್ಧ ಜಾಗ ಇಲ್ಲ, ಪ್ರಸಿದ್ಧವಾದ ಜಾಗ. ಯೂಮೇನ ಹಾಂ, ಮಚಿ ದಿಸ್. ಈ ಯೂಮೇನ ಮಚಿ ದಿಸ್. ಯುಮೇನ ತೊಕೊರೋದೆಸ್. ಯೂಮೇನ ತೊಕೊರೋ ದಿಸ್. ಹಂಗೆ ಹೇಳ್ಬೇಕು. ಯುಮೇ ತೊಕೊರೋದೆಸ್. ಆಹಾ, ತಪ್ಪು. ಯುಮೇನ ತೊಕೊರೋದೆಸ್, ಪ್ರಸಿದ್ಧವಾದ ಜಾಗ. ವಾದ. ಯೂಮೇನ ತೊಕೊರೋ ದಿಸ್. ಎಸ್, ವಾದ ಇದು. ನೆಕ್ಸ್ಟ್ ಶಿನ್ಸೆಟ್ಸು. ಶಿನ್ಸೆಟ್ಸು. ಹಾಂ, ಶಿನ್ಸೆಟ್ಸು ಅಂದರೆ ಭಾಳ ಕೈಂಡ್ ಅಂತ, ಒಳ್ಳೆಯ ಅಂತ. ಒಳ್ಳೆ. ಸೊ ಇದನ್ನು ಶಿನ್ಸೆಟ್ಸು. ಮನುಷ್ಯಂಗೆ ಹೇಳ್ತಾರೆ ಇದನ್ನು. ಶಿನ್ಸೆಟ್ಸುನ ಹಾಂ, ತೊಮೊದೊಚಿ ದಿಸ್. ಓ ಸೂಪರ್. ಶಿನ್ಸೆಟ್ಸ್ನ ತೊಮೊದೊಚಿ. ಅರ್ಥ? ಅಂದ್ರೆ ಹೆಲ್ಪ್ಫುಲ್ ಫ್ರೆಂಡ್ ಅಂತ. ಒಳ್ಳೆಯನು. ಸೊ ಒಳ್ಳೆ. ಕೊಲ್ಲಿಗೆ ಅಂತೀರಾ ಸಿನ್ಸೆ? ಕೊಲ್ಲಿಗಿಗೆ ಓಕೆ, ಇದು ಏನಂತಾರೆ, ದೋರ್ಯೋ ಅಂತೀವಿ. ದೋರ್ಯೋ. ಅದು ಈ ವರ್ಡ್ ಇಲ್ಲಿ ಇಲ್ಲ, ನಿಮಗೆ ಹೇಳ್ಕೊಟ್ಟಿಲ್ಲ ಆ ಪದ. ಹಾಂ, ಕೈಶಾನ ಆಯ್ತು ಅಂತ ಹೇಳ್ಬೋದು. ಹಂಗೆ ಹೇಳ್ತೀರಾ? ಹೇಳಿ. ನೋಡಿ, ನೀವು N5 ಲೆವೆಲ್ ವರ್ಡ್ ಇದು ಹೇಳ್ಬೋದು. ನಾನು N1 ಲೆವೆಲ್ ಹೇಳ್ಬಿಟ್ಟೆ. ಹಾಂ, ಸಿಂಪಲ್ ಆಗಿದ್ರೆ ಒಳ್ಳೇದು. ಎಸ್, ಕಾಯ್ಸಾನೋ ಹಿತೋ. ಈಗ ಅಂದ್ರೆ ನಮ್ ಜೊತೆ ವರ್ಕ್ ಮಾಡೋರು ಹೆಲ್ಪ್ಫುಲ್ ಅಂತ ಹೇಳಕ್ಕೆ ಕೈಶಾನ ಇತ್ತೋನು ಅಂತ ಹೇಳ್ಬೇಕಾ? ಇಲ್ಲ ಹೇಳ್ಬೋದು. ಬೇರೆ ಒಂದೇ ಕಂಪ್ನಿ? ಓಕೆ. ಕಾಯ್ಸಾನೋ ಹಿತೋ. ಶಿನ್ಸೆಟ್ಸುನ ಕೈಶಾನ ಆಯ್ತು ಅಂತ. ಹೇಳ್ಬೋದು. ಎಸ್, ಇದು N5 ಲೆವೆಲ್ ವರ್ಡು. ನಾನು ಹೇಳಿದ್ದು ದೋರ್ಯೋ, N1 ಲೆವೆಲ್. ಅದು ಹೇಳ್ಬಿಟ್ರೆ ಚಕ್ ಅಂತ ಅರ್ಥ ಆಗುತ್ತೆ ಜಾಪನೀಸಿಗೆ. ದೋರ್ಯೋ. ಬಟ್ ಬಿಡಿ, ಅದು ನೆನಪಿರಲ್ಲ ನಿಮಗೆ. ನೆನಪಿಟ್ಕೊಂಡ್ರು, ಯಾಕಂದರೆ ಕಾಂಜಿ ಗೊತ್ತಿರಬೇಕು. ಈಗ ಇವ್ರು ಹೇಳಿದ್ರಲ್ಲ, ಏನು, ಕಾಯ್ಸಾನೋ ಹಿದೋದೆಸ್. ಕೈಶಾನ ಇತ್ತು. ಬಟ್ ಎನಿವೆ, ನಮ್ಮ ಪಾಯಿಂಟ್ ಏನು, ಒಂದು ನೌನನ್ನು ಬಣ್ಣಿಸ್ಬೇಕಾದ್ರೆ ಅಡ್ಜೆಕ್ಟಿವ್ ಬೇಕು. ಆ ಅಡ್ಜೆಕ್ಟಿವ್ ಇಲ್ಲಿ 2 ಥರ ಇದೆ ಜಾಪನೀಸಲ್ಲಿ. ನಾ ಅಡ್ಜೆಕ್ಟಿವ್, ಈ ಅಡ್ಜೆಕ್ಟಿವು. ಈಗ ನಾವು ನೋಡ್ತಾ ಇದ್ದೀವಿ. ಹಾಂ, ರಘುಸಾನ್. ಸಾರಿ ಸಿನ್ಸೆ. ಇಲ್ಲ ಸಾರಿ ಸಿನ್ಸೆ. ನಾವು ನಾ ಅಡ್ಜೆಕ್ಟಿವ್ ನೋಡ್ತಾ ಇದ್ದೀವಿ. ಎಸ್. ನೆಕ್ಸ್ಟ್ ಇದೇನಾರು ಓದ್ತಾರೆ? ಚೈತ್ರಸ. ಗೆಂಕಿನ. ಹಾಂ, ಗೆಂಕಿನ ಹೆಲ್ದಿ. ಹಾಂ, ಹಿಮಾನ ಫ್ರೀ ಟೈಮ್. ಹಾಂ, ಬೆನ್ರಿನ ಕನ್ವೀನಿಯಂಟ್. ಎಸ್. ಸುತೇಕಿನ ಅಥವಾ ಸ್ಟೇಕಿನ ವಂಡರ್ಫುಲ್ ಫೈನ್. ಎಸ್. ಸೊ ನೋಡಿ, ಹಿಂಗೆ ನೀವು ಹೇಳಿದ್ರಿ, ಈ ಥರ ಹೇಳಿದ್ರಿ, ಎಷ್ಟು ಅರ್ಥ ಆಯ್ತೋ ಬಿಡ್ತಾ ಗೊತ್ತಿಲ್ಲ. ಬಟ್ ಈಗ ನಾನು ನೌನ್ ಸೇರಿಸ್ತೀನಿ, ಆವಾಗ ನಿಮಗೆ ಕ್ಲೀನ್ ಅರ್ಥ ಆಗುತ್ತೆ. ಈಗೇನು ಮಾಡ್ತೀನಿ, ಈ ಓದಿ. ಗೆಂಕಿನ ಹಿತೋ, ಎಸ್, ಹೆಲ್ದಿ ಪರ್ಸನ್, ಆರೋಗ್ಯವಾದ ವ್ಯಕ್ತಿ. ನೋಡಿ, ಈ ಥರ ಹಿಂಗೆ ನೆನ್ಪಿಡ್ಕೊಬೇಕು. ಒಂದು ವರ್ಡ್ ನೆನ್ಪಿಡ್ಕೊಬೇಕು ಅಂದರೆ, ಎಸ್ಪೆಷಲಿ ಅಡ್ಜೆಕ್ಟಿವು, ಅದು ಯಾವುದಕ್ಕೆ ಹೊಂದುತ್ತೆ ನೌನು, ಆ ನೌನ್ ಜೊತೆ ನೆನ್ಪಿಡ್ಕೊಬೇಕು. ಈಗ ಇದನ್ನು ನೀವು ತೊಗೊರೋ ಅಂತ ಹೇಳಕ್ಕೆ ಬರಲ್ಲ. ಗೆಂಕಿನ ತೊಗೊರೋ. ಹೆಲ್ದಿ ಪ್ಲೇಸ್ ಅಂತೀವ. ಹೆಲ್ದಿ ಪ್ಲೇಸ್. ಮನುಷ್ಯಗೆ ಹೇಳ್ತೀವಿ ಅನಿಸುತ್ತೆ. ಗೆಂಕಿನ ಹಿತೋ. ಈಗ ಹಿಮ, ಇದಕ್ಕೂ ನಾವು ಹಿತನೇ ಹೇಳ್ಬೋದು. ಹಿಮಾನ ಹಿತೋ. ಅಂದರೆ ಅವ್ರ ಹತ್ರ ಟೈಮ್ ಇದೆ, ಯಾವ ಫ್ರೀ ಇರ್ತಾನೆ ಅಂತ. ಹಿಮಾನೋ ಹಿತೋ. ಈಗ ಬೆನ್ರಿನ ಯಾವ್ದಾರು ಹೇಳ್ಬೋದಾ ನಾವು? ತೊಕೊರೋ, ಕನ್ವೀನಿಯಂಟ್ ಪ್ಲೇಸ್. ಎಸ್, ತೊಕೊರೋ. ಎಕ್ಸಾಂಪಲ್ ಯಾವುದು? ನಿಮ್ಮ ಟೋಕಿಯೋ, ಜಪಾನ್. ಭಾಳ ಕನ್ವೀನಿಯೆಂಟ್ ಆಗಿದೆ. ರೋಡ್ ಇದೆ, ಆಸ್ಪತ್ರೆ ಇದೆ, ಆ ಥರ. ಇದನ್ನು ಸುತೇಕಿನ ವಂಡರ್ಫುಲ್. ತೊಕೊರೋ ಯೂಸ್ ಮಾಡೋಕ್ಕಾಗಲ್ಲ. ಹೇಳ್ಬೋದು. ಸುತೇಕಿನ ತೊಕೊರೋದು ಅಷ್ಟೇ. ಭಾಳ ಚೆನ್ನಾಗಿದೆ ಅಲ್ವಾ ಜಾಗ ಅಂತ. ತೊಕೊರೋಗೆ ಹೇಳ್ಬೋದು, ಮನುಷ್ಯಂಗೆ ಹೇಳ್ಬೋದು. ಇದನ್ನ ನೀವು ಓದ್ಬಿಟ್ಟು ಗೊತ್ತು ಮಾಡ್ಕೊಬೇಕು, ಯಾವುದಕ್ಕೆ ಬಳಸ್ಬೋದು ಅಂತ. ಸುಮ್ಮನೆ ಬೇಕಾಬಿಟ್ಟು ಹೇಳಕ್ಕೆ ಬರಲ್ಲ, ಯಾವುದೋ ನೌನ್ ಜೊತೆ ಸೇರಿಸಿ. ಎಸ್, ಓಕೆ, ಇದು ಓದಿ ನೀವೇ. ಓಕಿ. ಸೂಪರ್. ಓಕಿನ ನಾವು ಬರಲ್ಲ ಇಲ್ಲಿ. ಈ ಅಡ್ಜೆಕ್ಟಿವ್ ಏನು ಸೇರಿಸಬಾರ್ದು. ನೌನು ಮತ್ತು ಅಡ್ಜೆಕ್ಟಿವ್ ಮತ್ತು ಏನೂ ಬರಲ್ಲ ಇಲ್ಲಿ. ಅಡ್ಜೆಕ್ಟಿವ್ ಮತ್ತು ನೌನ್ ಅಂತ ಇನ್ನು 2 ಸೇರ್ಸೋದು ಕಲಿತಾ ಇದ್ದೀವಿ. ನಾ ಸೇರಿಸ್ಬೇಕು. ಇಲ್ಲ ಎಂಥ ಪದ ನಾವು ಈ ಇರುತ್ತೆ ಇಲ್ಲಿ, ಏನೂ ಬರಲ್ಲ. ಈಗ ಬಿಲ್ಡಿಂಗಿಗೆ ಏನಂತಾರೆ ಜಾಪನೀಸಲ್ಲಿ? ಬಿರು. ಸೊ ಏನಂತ? ಓಕಿ ಬಿರುದೆಸ್.
ಓಕಿ ಬೀರು ದಿಸ್. ದೊಡ್ಡ ಬಿಲ್ಡಿಂಗು. ಚೀಸಾಯಿ ಬೀರು ದಿಸ್. ಚೀಸಾಯ್. ಚೀಸಾಯಿ. ಇದಕ್ಕೂ ಚೀಸಾಯ್ ಬಿರುದೆಸ್. ಎಸ್, ಸೂಪರ್. ಅತರಾಶಿ ಕಬಾಂದಿಸ್. ಓ ಸೂಪರ್. ಅತರಾಶಿ ಕಬಾಂದೆಸ್ ಅಂದರೆ ಹೊಸ ಬ್ಯಾಗ್. ನೆಕ್ಸ್ಟ್ ಫುರುಯಿ ಯಾವ್ದಾದ್ರು ವಸ್ತು ಹೇಳ್ಬೋದು. ಬುಕ್ ಹೇಳ್ತೀರಾ? ಹೋಂದೆಸ್. ಫುರುಯಿ ಫುರುಯಿ ಹೋಂದೆಸ್. ಹೋಂದೆಸ್. ಹಳೆ ಬುಕ್, ಯಾವುದೋ ಹೋದ ವರ್ಷನೋ 10 ವರ್ಷದ ಹಿಂದಿನ ತೊಗೊಂಡಿರೋ ಬುಕ್ ಅದು. ಈ ಥರ ನೋಡಿ. ಈಗ ಇದು ಈ ಅಡ್ಜೆಕ್ಟಿವ್ನ ಬಳಸಿ ಒಂದು ನೌನನ್ನ ಬಣ್ಣಿಸ್ತಾ ಇದ್ದೀವಿ, ವರ್ಣಿಸ್ತಿದ್ದೀವಿ. ಆ ಪದಗಳನ್ನ ನಾವು ಈ ಚಾಪ್ಟ್ರಲ್ಲಿ ನೋಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಇದನ್ನು ಯಾರೋ ಹರ್ಷಿತಾ ಸರ್. ಟೈಮ್ ಆಯ್ತಲ್ವಾ? ಕಂಟಿನ್ಯೂ ಮಾಡೋಣ. ಇದೊಂದು ವೊಕ್ಯಾಬ್ಯುಲರಿ ನೋಡಿಬಿಟ್ಟು ಮುಗಿಸೋಣ, ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡೋಣ? ನೀವು ಬಿಟ್ಟಿದ್ದು. ಸುಮನ್ ಸನ್, ಸಾಗರ್ ಸನ್. ಸೊ ಜಾಸ್ತಿ ಇದೆ. ಜಾಸ್ತಿ ಇದೆ ಅಲ್ವಾ? ಓಕೆ, ಇದೊಂದು 5 ನೋಡೋಣ. 1 2 3 4 5. ಓಕೆ ಸರ್. ಈ 5 ಪದ ನೋಡೋಣ ಸಾಕು. ಹರ್ಷಿತಾ ಸರ್. ಈ ಎಸ್. ಗುಡ್. ಸೊ ಇದಕ್ಕೂ ಬಳಸ್ಬೋದು. ಹಿತೋ ಅಂದರೆ ಮನುಷ್ಯ. ಹೇಳಿ. ಈ ಹಿತೋ. ಈ ಹಿತೋ ದೆಸ್ ಜಪನೀಸ್. ಈ ಹಿತೋ ಒಳ್ಳೆ ಮನುಷ್ಯ. ವಾರುಯಿ. ಎಸ್, ವಾರುಯಿ. ವಾರುಯಿ ಹಿತೋ ದೆಸ್. ಎಸ್, ಕೆಟ್ಟ ಮನುಷ್ಯ. ಹತ್ಸುಯಿ. ಹತ್ಸುಯಿ. ಅಲ್ಲ, ನಂಗೆ ಕೇಳಿಸ್ತು. ಅತ್ಸುಯಿ. ಎಸ್, ಅತ್ಸುಯಿ ಅಂದರೆ ಅತ್ಸುಯಿ ಬಿಸಿ. ಎರಡು ಥರ ಇದೆ. ಬಿಸಿಲು ಅಂತ ಹೇಳ್ಬೋದು, ಇದು ಬಿಸಿಯಾಗಿದೆ ಅಂತ ಹೇಳ್ಬೋದು. ಅತ್ಸುಹಿ ಕುಹಿ. ಅತ್ಸುಯಿ ಕೋಹಿದೆಸ್. ಕುಹಿದೆಸ್. ಅಲ್ಲ, ಕೋಹಿ ಎಳಿಬೇಕು. ಕೋಹಿದೆಸ್. ಎಸ್. ಅತ್ಸುಹಿ ಕೋಹಿದೆಸ್. ಮುಟ್ಟ ಕಾಲ ಅಷ್ಟು ಬಿಸಿ ಅಂತ. ಸಾಮುಯಿ. ಎಸ್. ಸಾಮುಯಿ ಚಳಿ. ಚಳಿ. ಕೋಲ್ಡ್ ಅಂದರೆ ಈ ಕೋಲ್ಡ್ ಅಲ್ಲ, ಚಳಿ ಬಗ್ಗೆ ಮಾತಾಡೋದು. ಕೋಲ್ಡ್ ಅಂದರೆ ನಮಗೆ ಜ್ವರ ಬರುತ್ತಲ್ಲ, ಆ ಕೋಲ್ಡ್ ಅಲ್ಲ. ಟೆಂಪರೇಚರ್. ಎಸ್, ಚಳಿ ಅಂದರೆ ದಿನದ ಬಗ್ಗೆ ಮಾತಾಡ್ತೀವಿ. ಇವತ್ತು ಚಳಿ ಇದೆ ಅಲ್ವಾ ಅಂತ. ಇವತ್ತು ಚಳಿಯ ದಿನ. ಸೊ ಸಮೂಯಿ ಹೀದೆಸ್. ಸಮೂಯಿ ಹೀದೆಸ್. ಹೀ ಅಂದರೆ ದಿನ ಅಂತ. ದಿನ. ಓಕೆ. ನೆಕ್ಸ್ಟ್ ಸುಮೆತಾಯಿ. ಸುಮೆತಾಯಿ ಅಂದರೆ ತಣ್ಣ. ಸುಮೆತಾಯಿ. ತಣ್ಣ ಅಂತ. ತಣ್ಣಗಿದೆ, ತಣ್ಣ ಮಜ್ಜಿಗೆ. ಸುಮೆತಾಯಿ ಮಜ್ಜಿಗೆ. ಸುಮೆತಾಯಿ ಮಜ್ಜಿಗೆ ದೇಸ್. ಸುಮೆತಾಯಿ ಮಜ್ಜಿಗೆ ದೇಸ್. ಹೌದು, ತಣ್ಣನೆಯ ಮಜ್ಜಿಗೆ ಅಂತ. ಓಕೆ. ಮೆಜುಕಾಶಿ ಐ. ಮೀ ಅಲ್ಲ. ಎಂದು ಮಾಮಿ ಮೂ ಮೆಮೋ. ಮು. ಮೋ ಅಲ್ಲ ಇದು. ಮುಜು. ಹೌದಿ. ಮುಜುಕಾಶಿ. ಸೊ ಕಷ್ಟ ಅಂತ. ಮುಜುಕಾಶಿ. ಓಕೆ. ಮುಜುಕಾಶಿ ಅಂದರೆ ಕಷ್ಟ. ಏನಾಗಿರ್ಬೋದು ಪ್ರಾಬ್ಲಮ್ಮು ನೋಡೋಣ. ಅದು ಯಾವ ನೋವು ಅಂತ ನೋಡೋಣ ಮುಂದೆ. ಸೊ ಇದು ಯಾವ್ದು ನಾವು ನೋಡಿದ್ದು ಇಲ್ಲಿ ತನಕ? ಈಗ ನಾವು ನೋಡಿದಲ್ಲ, ಎಂಥ ಅಡ್ಜೆಕ್ಟಿವ್ ಇದು ಹರ್ಷಿತಾ ಸರ್? ಇದು ಈ ಅಡ್ಜೆಕ್ಟಿವ್. ಎಸ್. ಸೊ ಈ ಅಡ್ಜೆಕ್ಟಿವ್ಗೆ ಏನೂ ಬರಲ್ಲ, ಮಧ್ಯೆ ಏನೂ ಸೇರಿಸಲ್ಲ. ಒಂದು ನೌನನ್ನ ಬಣ್ಣಿಸ್ಬೇಕಾರೆ ಇಷ್ಟೇ. ನಾಳೆ ಕಂಟಿನ್ಯೂ ಮಾಡೋಣ. ಓಕೆನಾ? ಓಕೆ. ಹೈ, ಎಲ್ರಿಗೂ ಸುಸ್ವಾಗತ. ನಾವು 8ನೇ ಚಾಪ್ಟರ್ನ ಶುರು ಮಾಡಿದ್ವಿ. ಒಂದಿಷ್ಟು ಗ್ರಾಮರ್ ನೋಡಿದ್ವಿ, ವೊಕ್ಯಾಬ್ಯುಲರಿ ನೋಡಿದ್ವಿ. ಅದು ಅರ್ಧಕ್ಕೆ ನಿಂತಿದೆ. ಅದನ್ನು ಕಂಟಿನ್ಯೂ ಮಾಡೋಣ. ಅದು ಮಾಡೋಕ್ಕಿಂತ ಮುಂಚೆ ಲೈಟಾಗಿ ಬ್ರಷ್ ಅಪ್ ಮಾಡೋಣ. ಎಸ್. ಸೊ ಈ ಚಾಪ್ಟ್ರು ಯಾವುದ್ರ ಬಗ್ಗೆ ಅಂದರೆ
ವಿಶೇಷಣ ಅಡ್ಜೆಕ್ಟಿವ್ ಬಗ್ಗೆ. ವಿಶೇಷಣ ಏನು? ವಿಶೇಷಣ ಅಡ್ಜೆಕ್ಟಿವ್ ಅಂದರೆ ನಾಮಪದವನ್ನು ಬಣ್ಣಿಸೋದು. ಬೆಟ್ಟ ಇದೆ, ಅದರ ವಿಶೇಷತೆ ಏನು ಅಂದರೆ ಎತ್ತರ. ಸೊ ಎತ್ತರವಾದ ಬೆಟ್ಟ. ಸೊ ಈ ಥರ ಜಾಪನೀಸಲ್ಲಿ ಹೇಗೆ ಹೇಳೋದು? ನಾವಾಗಲೇ ಈ ಫಾರ್ಮೆಟನ್ನು ನೋಡಿದ್ವಿ. ಡ್ಯಾಶುವ ಡ್ಯಾಶ್ ದೆಸ್, ಡ್ಯಾಶುವ ಡ್ಯಾಶ್ ದೆಸ್, N1 N2 ಎರಡು ನಾಮಪದಗಳು ಬರ್ತವೆ. ಸೊ ನಾಮಪದಗಳು ಯಾವುದೇ ಆಗಿರಲಿ, ವಸ್ತು ಆಗಿರಲಿ, ಮನುಷ್ಯರಾಗಿರಲಿ, ಸ್ಥಳ ಆಗಿರಲಿ, ಸೊ ಅದು ಯಾವುದೇ ಆಗಿರಲಿ ಅವು ಬರ್ತವೆ. ಅವನ್ನ ನಾವು ಬಣ್ಣಿಸ್ತೀವಿ. ಇದು ಚಾಪ್ಟರ್ 1ನಲ್ಲಿ ಉದಾಹರಣೆಗೆ ವತಾಶಿವ ಕರುದೆಸ್, N1 N2 ಇದು ಮನುಷ್ಯರ ಬಗ್ಗೆ. ಕೊರೆವ ಪೆಂದೆಸ್, ಕೊರೆವ ಕುರುಮದೆಸ್, ಕೊರೆವ ಕುರುಮದೆಸ್ ಇದು ಕಾರು. ಕೊಕೋವ ಏನು? ಶೊಕುದೋದೆಸ್, ಶೊಕುದೋದೆಸ್ ಇದು ನಾವು ನೋಡಿರೋ ಗ್ರಾಮರ್ ಪ್ಯಾಟರ್ನ್ 1ನೇ ಚಾಪ್ಟರ್, 2ನೇ ಚಾಪ್ಟರ್, 3ನೇ ಚಾಪ್ಟರ್. ಸೊ ಈ ನಾಮಪದಗಳಿದಾವಲ್ಲ, ಇವನ್ನ ನಾವೇನು ಮಾಡ್ತೀವಿ ಅಂದರೆ ಬಣ್ಣಿಸ್ತೀವಿ, ವರ್ಣಿಸ್ತೀವಿ. ಏನನ್ನು ತೊಗೊಂಡು? ಅಡ್ಜೆಕ್ಟಿವ್ನ ತೊಗೊಂಡು. ಸೊ ಇಲ್ಲಿ ಜಾಪನೀಸಲ್ಲಿ 2 ಥರ ಅಡ್ಜೆಕ್ಟಿವ್ ಇದೆ. ಒಂದು ನಾ ಅಡ್ಜೆಕ್ಟಿವು, ಇನ್ನೊಂದು ಈ ಅಡ್ಜೆಕ್ಟಿವ್. ಇವೆರಡು ಯಾವುದರಾದ್ರೂ ತೊಗೊಂಡು ನಾವು ಇದನ್ನು ಬಣ್ಣಿಸ್ಬೋದು. ಈಗ ಕುರುಮ ದೊಡ್ಡದಿದೆ ಅಂದ್ಕೊಳ್ಳಿ, ಓಕಿ ಕುರುಮ ದೆಸ್. ಸರಿ, ಇದು ಕರು ಬೇಡ, ಕುರುಮ ಇಲ್ಲಿದೆ. ಕುರುಮ ಅಂದರೆ ಕಾರು. ಎಂಥ ಕಾರು? ದೊಡ್ಡ ಕಾರು. ಕೊರೆವ ಓಕಿ ಕುರುಮ ದೆಸ್, ಈ ಥರ. ಸೊ ಇದು ನಮ್ಮ ಇನ್ನು ಈ ಚಾಪ್ಟರ್ದು ಗ್ರಾಮರು. ಈಗೇನು ಮಾಡೋಣ ಅಂದರೆ ಏನಂತಾರೆ ಅಡ್ಜೆಕ್ಟಿವ್ನ ನೋಡೋಣ. ನಾ ಅಡ್ಜೆಕ್ಟಿವ್ನೋ ಈ ಅಡ್ಜೆಕ್ಟಿವ್ನೋ ಅಂತ. ಸೊ ಇಲ್ಲಿ ತನಕ ನೋಡಿದ್ವಿ ಮುಜುಕಾಶಿ ಅಂದರೆ ಕಷ್ಟ, ಡಿಫಿಕಲ್ಟ್. ಎಸ್, ನೆಕ್ಸ್ಟ್ ಯಾರು ಓದ್ತಾರೆ? ಇಲ್ಲಿ ಹರ್ಷಿತಾ ಸರ್. Hi, Sensei. ಹೈ. Yasashi. ಎಸ್, ಈ ಬೆಳಿಬೇಕು. ಎಸಾಶಿ ಇಲ್ಲಿ ಎಳಿಬೇಕು. ಶಿ ಮತ್ತು ಈ ಸೌಂಡು ಸ್ವಲ್ಪ ದೀರ್ಘಾಕ್ಷರ ಆಗುತ್ತೆ. ಎಸಾಶಿ. Yasashi. Easy. ಈಸಿ ಅಂತ. ಈಸಿನೂ ಆಗುತ್ತೆ ಮತ್ತು ಕೈಂಡು ಆಗುತ್ತೆ. ಇದು ಇಲ್ಲಿ ಕೊಟ್ಟಿಲ್ಲ, ಹಂಗೆ ಬರೆದಿಟ್ಟಿರ್ತೀನಿ. ನೆಕ್ಸ್ಟ್ Takai. ಹಾಂ Takai. ತಕಾಯಿ. Takai. ತಕಾಯಿ ಅಂದರೆ ಎಕ್ಸ್ಪೆನ್ಸಿವ್ನು ಹೌದು, ಆಮೇಲೆ ಟಾಲು ಹೌದು. ದುಡ್ಡಿನ ಬಗ್ಗೆ ಮಾತಾಡಿದಾಗ ಇದು ಭಾಳ ದುಬಾರಿಯಾಗಿದೆ ಅಂತಲೂ ಹೇಳ್ತೀವಿ. ಮತ್ತು ಬೆಟ್ಟ ಬಗ್ಗೆ ಬಂದಾಗ ಇದು ಎತ್ತರವಾಗಿದೆ ಅಂತಲೂ ಅಂತೀವಿ. ಸೊ 2 ಮೀನಿಂಗ್ ಇದೆ ಈ ವರ್ಡಿಗೆ. ನೆಕ್ಸ್ಟ್ Yasui. ಯಸುಯಿ ಅಂದರೆ ಚೀಪ್, ಹಗ್ಗ. Hikui. ಹಿಕುಯಿ ಅಂದರೆ ಇದ್ರ ಬಗ್ಗೆ ಮಾತಾಡ್ತಿದ್ವಿ, ಎತ್ತರ ಬಗ್ಗೆ. ಹೈ ಪ್ಲೇಸ್, ಲೋ ಪ್ಲೇಸ್, ಆ ಥರ. ಹಿಕುಯಿ ಅಂದರೆ ಲೋ. ಸೊ ಇದ್ರದ್ದು ಯಾವುದ್ರದ್ದು ಅಪೋಸಿಟ್ ತಕಾಯಿ, ಹಿಕುಯಿ. ನೆಕ್ಸ್ಟ್ Omoshirei. ಶಿರೋಯಿ, ಒಮೊಶಿರೋಯಿ. Omoshiroi. ಒಮೊಶಿರೋ ಅಂದರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. Omoshiroi. ಇದು oishi. ಓಯಿಸಿ ಅಂದರೆ ರುಚಿಯಾಗಿದೆ, ಟೇಸ್ಟಿ. Delicious. Isogashi. ಎಸ್, ಇಸೋಗಾಶಿ ಅಂದರೆ ಬಿಸಿ ಅಂತ. Tanoshi. ಎಸ್, ತನೋಶಿ ಅಂದರೆ ಫನ್, ಎಂಜಾಯಬಲ್ ಅಂತ. Enjoyable. ಎಸ್, ಅದ್ಯಾವುದೋ ಪ್ಲೇಸ್ ಬಗ್ಗೆ ಇರಬೇಕೇನೋ ಗೊತ್ತಿಲ್ಲ, ನೋಡೋಣ ಏನು ಅಂತ, ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಎಸ್,
ನೆಕ್ಸ್ಟು ಕಲ್ಲೆ ಸರ್. ಹಾಯ್ ಸರ್. ಶಿರೋಯಿ ಹಾಂ ಬಿಳಿ, ಎಸ್. ಕುರೋಯಿ ಕರಿ, ಹಾಂ ಅಕಾಯಿ ಕೆಂಪು, ಹಾಂ ಅವೋಯಿ ಎಸ್. ನೀಲಿ, ನೀಲಿ, ಅವೈ, ಬ್ಲೂ. ಸಕುರ. ವೇಟ್ ಓಕೆ. ಇವೆಲ್ಲ ಇವನ್ನೇ ಏನು ಹೇಳಿ ಇವೆಲ್ಲ? ಇವೆಲ್ಲ ಈ ಈ ಟೈಪ್ ಅಡ್ಜೆಕ್ಟಿವ್. ಎಸ್, ಈ ಟೈಪ್ ಅಡ್ಜೆಕ್ಟಿವ್. ಇದನ್ನು ನಾವು ಬಳಸ್ತೀವಿ ಬಣ್ಣಿಸೋಕೆ ನಾಮಪದನ. ನೋಡೋಣ ಅದು ಯಾವುದು ಅಂತ. ಇವೆರಡಕ್ಕೂ ಆಮೇಲೆ ಹೇಳ್ತೇನೆ. ಇವೆರಡಕ್ಕೂ ಡಿಫ್ರೆನ್ಸ್ ಅಂತ. ಓಕೆ, ಆಮೇಲೆ ಸಕುರ ಹಾಂ ಚೆರಿ ಬ್ಲಾಸಮ್, ಹಾಂ ಯಮ ಹಾಂ ಗುಡ್ಡ, ಮಚಿ ಸಿಟಿ ಎಸ್. ಟೌನ್, ಹ್ಞೂ ತಬೆಮೊನೊ ಫುಡ್ ಆಹಾರ. ತವೆಮನೋ, ಎಸ್. ಸೊ ಇದು ನಮ್ಮದು ಇದೇನಾಯಿತು, ಇದು ನಮ್ಮದು ನಾಮಪದಗಳು. ಸೊ ನಾಮಪದಗಳು ಕೊಟ್ಟಿದ್ದಾರೆ, ಆಬ್ಜೆಕ್ಟಿವ್ ಕೊಟ್ಟಿದ್ದಾರೆ. ಇದನ್ನು ನಾವು ಸೆಂಟೆನ್ಸ್ ಮಾಡಬೇಕು ಸೇರಿಸಿ, ರೂಲ್ಸ್ ಫಾಲೋ ಮಾಡಿ. ನೋಡೋಣ ಮುಂದೆ. ಓಕೆ, ನೆಕ್ಸ್ಟ್ ಯಾರು ಅಂದರೆ ರಘು ಸರ್. ತುಕೂರು, ಹಾಂ ರಿಯೋರು. ತುಕೂರು ಅಂದ್ರೆ ಪ್ಲೇಸ್, ಜಾಗ. ರಿಯೋ ಹಾಂ ರಿಯೋ ಅಂದರೆ ಡಾರ್ಮೆಟ್ರಿ ಇಲ್ಲ ಹಾಸ್ಟೆಲ್, ರೆಸಿಡೆನ್ಷಿಯಲ್ ಹಾಸ್ಟೆಲ್. ರೆಸುತೋರಾನ್, ರೆಸ್ಟೋರೆಂಟ್. ರೆಸ್ಟೋರೆಂಟ್ಗೆ ಅವರು ರೆಸ್ತೋರಾನ್ ಅಂತ. ಹಾಂ ಸೇಕತ್ಸು, ಹಾಂ ಲೈಫ್, ಜೀವನ. ಶಿಗೋತೋ, ಶಿಗೋತೋ ಕೆಲಸ, ಎಸ್. ಹಾಂ ಎಲ್ಲ ದೋ, ಹೇಗೆ ಅಂತ. ತೋ ಹೀಗೆ. ದೊನ್ನ ವಾಟ್ ಕೈಂಡ್, ಎಂತ, ಯಾವ ಥರ. ಯಾವ ಥರ, ಎಂತ, ಯಾವ ಥರ ಆಯಿತು. ಹಾಂ ತೊತೆಮೋ, ಹಾಂ ತೊತೆಮೋ ವೆರಿ ಅಂದರೆ ವೆರಿ ಅಂತ ತೊತೆಮೋ ಇದೆ, ಯಾವಾಗ ತುಂಬ ಚೆನ್ನಾಗಿದೆ ಅಂತ. ತುಂಬ ಹಾಂ. ಅಮಾರಿ, ಹಾಂ ಅಮಾರಿ ಅಂದರೆ ಇದು ನೆಗೆಟಿವಲ್ಲಿ ಹೇಳ್ತೀವಿ ಯಾವಾಗಲೂ. ಉದಾಹರಣೆಗೆ ನಾವೇನು ಹೇಳ್ತೀವಿ ಹೇಳಿ, ಅಷ್ಟೇನು ಏನು ಬರುತ್ತೆ ನೆಗೆಟಿವ್, ಅಷ್ಟೇನು ಚೆನ್ನಾಗಿಲ್ಲ. ಅಷ್ಟೇನು ಚೆನ್ನಾಗಿ. ಹಾಂ ಅದೇ ಥರ ಇದೆ. ಅಮಾರಿ ಡ್ಯಾಶ್ ನಾಯಿದೆಸ್. ಅಮಾರಿ ಅಷ್ಟೇನು ಅಂತ ನೆನ್ಪಿಟ್ಕೊಳ್ಳಿ. ಅಮಾರಿ ಬಂತು ಅಂದರೆ ಕೊನೆಗೆ ನೆಗೆಟಿವಲ್ಲೇ ಎಂಡ್ ಆಗೋದು. ನಮ್ಮ ಕನ್ನಡ ಥರ ಅಷ್ಟೇನು ಚೆನ್ನಾಗಿಲ್ಲ. ಶೋಷಿತೆ, ಆಮೇಲೆ ಆಮೇಲೆ ನೋಡಿ ಸೆಂಟೆನ್ಸಲ್ಲಿ ನೋಡೋಣ ಅದು ಯಾವ ಥರ ಅಂತ. ಎಸ್. ಸೊ ಇವುಗಳು ನಮ್ಮ ವೊಕ್ಯಾಬ್ಯುಲರಿ. ಈ ಅಡ್ಜೆಕ್ಟಿವ್ ನೋಡಿದ್ವಿ, ಅಡ್ಜೆಕ್ಟಿವ್ ನೋಡಿದ್ವಿ, ಒಂದಿಷ್ಟು ನಾಮಪದಗಳು ಇದ್ದಾವೆ. ಈಗ ಅವನ್ನು ಸೆಂಟೆನ್ಸ್ ಮಾಡೋಣ ಬನ್ನಿ. ಎಸ್, 4 ಸೆಂಟೆನ್ಸ್. ಯಾರು ಹೋಗ್ತೀರಾ ಫಸ್ಟು? ಚೈತ್ರ ಸರ್. ಸಕುರವ ಕಿರೇಯಿದೆಸ್. ಹಾಂ ಸಕುರ ಬ್ಯೂಟಿಫುಲ್ ಆಗಿದೆ. ಹಾಂ ಫುಜಿಸಾನ್ವಾ ತಕಾಯಿದೆಸ್. ಹಾಂ ಫುಜಿ ಬೆಟ್ಟ ಎತ್ತರವಾಗಿದೆ. ಎಸ್. ಸಕುರವ ಕಿರೇಯಿನ ಹನಾದೆಸ್. ಹಾಂ ಸಕುರ ಬ್ಯೂಟಿಫುಲ್ ಆಗಿರೋ ಫ್ಲವರ್. ಎಸ್. ಇಲ್ಲಿ ಬ್ಯೂಟಿಫುಲ್ ಆಗಿರೋ ಫ್ಲವರ್ ಇಲ್ಲ, ಬ್ಯೂಟಿಫುಲ್ ಆದ ಫ್ಲವರ್, ಸುಂದರವಾದ. ವಾದ. ಸೊ ಇಲ್ಲಿ ನಾವು ಅಡ್ಜೆಕ್ಟಿವ್ ಹಾಕ್ತೀವಿ. ಸೊ ಕಿರೆ ಹನ ಅಂತ ಅನ್ನಲ್ಲ, ಕಿರೇನ ಹನದೆಸ್. ನಾವು ಹೆಂಗೆ ವಾದ ಅಂತ ಹೇಳ್ತೀವ, ಸುಂದರವಾದ ಅಂತ, ಆ ಥರ. ಎಸ್. ನೆಕ್ಸ್ಟ್ ಫುಜಿಸಾನ್ವಾ ತಕಾಯಿ ಯಮಾದೆಸ್. ಎಸ್. ಎತ್ತರವಾದ ಬೆಟ್ಟ. ಫುಜಿ ಬೆಟ್ಟ ಎತ್ತರವಾದ ಬೆಟ್ಟ. ಎಸ್, ಫುಜಿ ಬೆಟ್ಟ ಎತ್ತರವಾದ ಬೆಟ್ಟ. ಸೊ ಇಲ್ಲಿ ನಾವು ಬರಲ್ಲ, ಯಾಕೆಂದರೆ ಇದು ಈ ಅಡ್ಜೆಕ್ಟಿವ್ ಅವ್ರು ಹೇಳ್ಬಿಟ್ಟಿದ್ದಾರೆ ಗ್ರಾಮರಲ್ಲಿ.
ಈ ಅಡ್ಜೆಕ್ಟಿವ್ಗೆ ನಾ ಸೇರಿಸ್ಬಾರ್ದು ಅಂತ. ಸೊ ಹೆಂಗಿದೆಯೋ ಹಂಗೆ. ಎಸ್, ಇದು ಈ ಸಿಂಪಲ್. ನೆಕ್ಸ್ಟ್ ನೋಡೋಣ, ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಬರ್ಬೋದೇನೋ. ಈಗ ನೆಕ್ಸ್ಟು ಸಾಗರ್ ಸರ್. Okasan wa ಹಾಂ, Okasan wa Nigiyaka desu ka? ನಿಧಾನಕ್ಕೆ ಓದಿ ನೋಡೋಣ ಇದು. Oh sorry. Osaka wa ಹಾಂ Osaka wa Nigiyaka desu ka? ಹಾಂ Hai. Nigiyaka desu. ಹಾಂ. ಓಸಕವ ನಿಗಿಯಾಕ ದೇಸ್ ಕಾ? ಹೈ ನಿಗಿಯಾಕ ದೇಸ್. ಏನಂತೆ? Osaka lovely lovely ಲೀವ್ಲಿ lovely ಆಗಿದೆ. ಆಗಿದೆಯಾ? ಲವ್ಲಿ ಅಲ್ಲ, ಲೀವ್ಲಿ ಆಗಿದೆ ಅಂತ. ಲೀವ್ಲಿ ಅಂದರೆ ಒಂಥರ ಜಗಜಿಗಿಸೋದು ಅಂತ, ಜಿಗಿ ಆಗಿದೆ ಅಂತ, ಅಂದರೆ ಜನಗಳಿಂದ ತುಂಬ ಹರಿತಿದೆ ಅಂತ. lively ಆಗಿದೆ. ಹಾಂ, ಭಾಳ ಜಿಗಿ ಆಗಿದೆ ಅಂತ. ಅದಕ್ಕೆ ಏನಬೇಕು? ಹೌದು lively ಆಗಿದೆ. ಜಿಗಿ ಆಗಿದೆ. ಓಕೆ, ಇದು ಪಾಸಿಟಿವ್ ಉತ್ತರನಾ? ಓಕೆ, ನೆಕ್ಸ್ಟ್. Biwakono ಹ್ಞೂ Biwakono Mizuwa ಹ್ಞೂ Kirei desu ka? ಹಾಂ Iie. Amara ಹಾಂ Amari ಹಾಂ Amari Kirei ja arimasen. ಎಸ್, ನೋಡಿ ಮತ್ತೆ ಹೊಸದು ಬಂತಿಲ್ಲಿ. ಕಿರೆ ಕಿರೆ ದೆಸ್ಸಿದೆ. ಇದು ನಮ್ಮದು ನಾಡ್ಜೆಕ್ಟಿವ್ನ ನೆಗೆಟಿವ್ ಆಗಿ ಹೆಂಗೆ ಹೇಳ್ತೀವಿ ಅಂದರೆ, ದೆಸ್ ಇದ್ದಿದ್ದು ಜ ಅರಿಮಸೇನ್ ಅಂತ ಅಂತೀವಿ. ಸೇಮ್ ನೌನ್ ಥರನೇ, ನೌನಿಗೂ ಹಂಗೆ ಅಂತೀವಲ್ಲ. ವತಾಶಿ ದೆಸ್ ಏನಾಯಿತು? ದೆಸ್ ಇದು ವತಾಶಿ ಜ ಅರಿಮಸೇನ್, ನಾನಲ್ಲ. ಅದೇ ಥರ ಸುಂದರವಾಗಿಲ್ಲ. ಇದು ನೌನು ಅಡ್ಜೆಕ್ಟಿವ್ ಎರಡು ಒಂದೇ ರೂಲ್ಸು. ವತಾಶಿ ದೆಸ್ ವತಾಶಿ ಜ ಅರಿಮಸೆನ್, ಕಿರೇ ದೆಸ್ ಕಿರೇ ಜ ಅರಿಮಸೆನ್. ಸೊ ಈಗ ನಾವು ಕನ್ನಡದಲ್ಲಿ ಇನ್ನೂ ಹತ್ರವಾಗಿ ಹೇಳ್ಬೇಕಂದ್ರೆ, ಅಷ್ಟೇನು ಚೆನ್ನಾಗಿಲ್ಲ. ಅಮರಿ ಅಂದರೆ ಅಷ್ಟೇನು. ಅಮರಿ Kirei ja arimasen. ಹಾಂ, ಅಮರಿ ಕಿರೇ ಜ ಅರಿಮಸೆನ್, ಅಷ್ಟೇನು ಚೆನ್ನಾಗಿ ಇಲ್ಲ. ಸಾರಿ, ಇಲ್ಲಿ ನೋಡಿ ಚೆನ್ನಾಗಿ ಅಂದರೆ ಇಲ್ಲಿ ಚೆನ್ನಾಗಿ ಬರಲ್ಲ. ಇದಕ್ಕೆ ಎರಡು ಅರ್ಥ ಇದೆ. ಒಂದು ಏನಂತಾರೆ, ಒಂದು Clean. ಎಸ್, ಸುಂದರವಾಗಿರೋದು ಸುಂದರ, ಇನ್ನೊಂದು ಸ್ವಚ್ಛ. ಎರಡು ಅರ್ಥ ಬರುತ್ತೆ. ಇವೆರಡರಲ್ಲಿ ಯಾವುದು ನಾವು ನೋಡಬೇಕು. ಈ ಅಡ್ಜೆಕ್ಟಿವ್ ಯಾವುದನ್ನ ಬಣ್ಣಿಸ್ತಿದೆ ಅಂತ ನೋಡ್ಬೇಕು. ಯಾವುದನ್ನ ಬಣ್ಣಿಸ್ತದೆ? Water. ಯಾವುದೋ ಊರಿಂದು ನೀರು. So clean. ನೀವು ಸುಂದರವಾಗಿದೆ ನೀರು ಅಂತ ಹೇಳ್ತೀರಾ? ಇಲ್ಲ, ಸ್ವಚ್ಛವಾಗಿದೆ. ಹಾಂ, ಸೊ ಅದಕ್ಕೆ. ಸೊ ಬಿವಾಕೋನೋ ಮಿಜುವಾ ಕಿರೇ ದೇಸ್ ಕಾ? ಅಲ್ಲಿ ನೀರು ಸ್ವಚ್ಛವಾಗಿದೆಯಾ? ಇಲ್ಲ, ಅಷ್ಟೇನು ಸ್ವಚ್ಛವಾಗಿಲ್ಲ. ಎಸ್. ಓಕೆ, ಇದನ್ನು ಯಾರು? ಹರ್ಷಿತಾ ಸರ್.